ರೀ, ನೀರು ಕುಡೀರಿ. ನಾನು ನಿಮಗೆ ಕಾಫಿ ಮಾಡ್ಕೊಂಡು ಬರ್ತೀನಿ. ಲಕ್ಷ್ಮಿ, ಕಾಫಿ ಬೇಡ. ಯಾಕೆ? ಅದು ಈಗ ತಾನೇ ಕುಡ್ಕೊಂಬಂದೆ. ಅಲ್ಲ ರೀ, ನೀವು ಬೆಳಗ್ಗೆ ಒಂದ್ಸಲ ಮನೇಲಿ ಕಾಫಿ ಕುಡಿದ್ರೆ ಮತ್ತೆ ಸಂಜೆ ಮನೆಗೆ ಬಂದೇ ಕಾಫಿ ಕುಡಿಯೋದು. ಈಗ ಎಲ್ಲಿಗೆ ಹೋಗಿ ಕುಡಿದ್ರಿ? ಅದು ಯಾರೋ ಹಳೆ ಸ್ನೇಹಿತರು ಸಿಕ್ಬಿಟ್ರು ಲಕ್ಷ್ಮಿ. ಬಹಳ ದಿನ ಆದ್ಮೇಲೆ ಸಿಕ್ಕಿದ್ರಲ್ಲ, ಮಾತಾಡ್ತಾ ಹಾಗೆ ಕಾಫಿ ಕುಡ್ಕೊಂಬಂದೆ. ಸರಿ ರೀ, ಕೆಲಸ ಎಲ್ಲ ಆರಾಮಾಗಿದೆ ಅಲ್ವಾ? ಅದ್ರಲ್ಲಿ ಏನು ವಿಶೇಷ? 28 ವರ್ಷದಿಂದ ಮಾಡ್ತೀನಿ, ಏನು ಬದಲಾವಣೆ ಇಲ್ಲ, ಆರಾಮಾಗಿತ್ತು. ಅದೇ ಕೆಲಸ, ಅದೇ ಜನ. ಇದು ಬೇರೆ ಎಲ್ಲ ವಿಷಯ ಹೇಳ್ತಿದ್ದಾಳೆ, ಆದರೆ ಇವ್ರ ಅದಕ್ಕೆ ಬಂದ ವಿಷಯನೇ ಹೇಳ್ತಿಲ್ವಲ್ಲ. ರೀ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಹೇಳು. ಅದಕ್ಕೆ ಯಾಕೆ ಸಂಕೋಚ ಮಾಡ್ಕೊಳ್ತಿದ್ಯಾ? ರೀ, ಅದು ನಿಮ್ಮ ಅನುಮತಿ ಇಲ್ಲದೆ ಅತ್ತಿಗೆನ ಮನೆ ಒಳಗೆ ಕರ್ಕೊಂಡು ಬಂದಿದ್ದೆ. ಅವ್ರ ಮನೆ ಹತ್ರ ಬಂದಾಗ ನೀವು ಸ್ವಲ್ಪ ಒರಟಾಗಿ ಮಾತಾಡಿದ್ರಿ. ಆಗ್ಲಿಂದ ಯಾಕೋ ಮನಸ್ಸಿಗೆ ಸರಿ ಇಲ್ಲ. ಇಷ್ಟು ವರ್ಷ ಆದಮೇಲೆ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ. ಅದಕ್ಕೆ ಮನೆ ಒಳಗೆ ಕರ್ಕೊಂಡು ಬಂದು ಅರ್ಶಿನ ಕುಂಕುಮ ಕೊಡಬೇಕು ಅಂತ ಅನ್ನಿಸ್ತು. ಅದು ಅಲ್ಲದೆ ಅವ್ರು ನನ್ನನ್ನು ತಾಯಿ ಥರ ನೋಡ್ಕೊಂಡಿದ್ದಾರೆ. ಅದಕ್ಕೆ ಅವ್ರ ಋಣ ನನ್ನ ಮೇಲಿತ್ತು. ಮನೆ ಕರ್ಕೊಂಡು ಬಂದು ಬಾಗ್ನ ಕೊಟ್ಟು ಕಳಿಸಿದ್ದೀನಿ. ತಪ್ಪಾಗಿದ್ರೆ ಕ್ಷಮಿಸಿ. ಲಕ್ಷ್ಮಿ, ಕ್ಷಮಿಸೋ ಅಂಥದ್ದೇನಿದೆ? ತವ್ರ ಮನೆ ಸಂಬಂಧ ಅಂದರೆ ಹೀಗೆ ಲಕ್ಷ್ಮಿ, ಸೂಜಿಗಲ್ನಾಗೆ ಸೆಳೆದು ಬಿಡುತ್ತೆ. ನೋಡು, ನೀನು ಯೋಚನೆ ಮಾಡಿ ಏನು ಮಾಡಬೇಕು ಅದನ್ನು ಸರಿಯಾಗಿ ಮಾಡಿದ್ಯಾ. ಕ್ಷಮೆ ಕೇಳೋ ಅಗತ್ಯ ಇಲ್ಲ. ಅವರು ನಿನ್ನನ್ನು ಎಷ್ಟು ಅವಮಾನ ಮಾಡಿ ಮನಸ್ಸಿಗೆ ನೋವು ಕೊಟ್ಟಿದ್ರಲ್ಲ, ಹಾಗಾಗಿ ಸ್ವಲ್ಪ ಹೊರಟಾಗಿ ಮಾತಾಡಿದೆ. ಆದರೆ ಅವ್ರ ಮನಸ್ಸು ನೋಯಿಸ್ಬೇಕಂತ ನನ್ನ ಯಾವ ಉದ್ದೇಶನೂ ಇರಲಿಲ್ಲ. ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ವೇನ್ರಿ? ಅವರಿಷ್ಟು ವರ್ಷ ಎಷ್ಟು ಅವಮಾನ ಮಾಡಿದ್ರು ನೀವು ಒಂದೂ ಮಾತಾಡಿಲ್ಲ ಅಂದಮೇಲೆ ನಿಮ್ಗೆಷ್ಟು ತಾಳ್ಮೆ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು ರೀ. ಅದೆಲ್ಲ ಇರಲಿ. ಹೌದು, ಏನು ಲಕ್ಷ್ಮಿ, ಇದ್ದಕ್ಕಿದ್ದಾಗೆ ನಿಮ್ಮ ಅತ್ತಿಗೆಗೆ ನಮ್ಮ ಮನೆ ಅಡ್ರೆಸ್ ನೆನಪಾಗಿ ದಿಢೀರಂತ ಮನೆ ಬಾಗಿಲು ಕಾಣಿಸ್ಕೊಂಡಿದ್ದು? ಅದು ಅಣ್ಣ ಏನೋ ಕೆಲಸ ಹೇಳಿ ಇಲ್ಲಿವರೆಗೂ ಕಳಿಸಿದ್ರಂತೆ. ಹಾಗೆ ಅತ್ತಿಗೆ ನನ್ನ ನೋಡಬೇಕು ಅಂತ ಇಲ್ಲಿಗೆ ಬಂದಿದ್ರು. ನಿನ್ನ ಮನೆಗೆ ಬಾ ಅಂತ ಕರೆದ್ರ? ಕರೀದೇ ಇರ್ತಾರಾ? ಮನೆಗೆ ಬಾಮ್ಮ ಅಂತ ತುಂಬ ಬಲವಂತ ಮಾಡಿದ್ರು. ಆದರೆ ನಿಮ್ಗೆ ಅವಮಾನ ಆಗಿರೋ ಜಾಗಕ್ಕೆ ನಾನು ಹೋಗ್ತೀನಾ? ನಾವು ಯಾವತ್ತು ಲಕ್ಷ್ಮೀ ನಿವಾಸ ಕಟ್ತೀವೋ ಆವತ್ತು ಗೃಹ ಪ್ರವೇಶಕ್ಕೆ ಕರೆಯೋಕ್ಕೆ ಅವ್ರ ಮನೆ ಹೊಸಲು ತುಳಿಯೋದು. ಲಕ್ಷ್ಮಿ, ನನ್ನಿಂದ ನೀನು ತವ್ರ ಮನೆ ಕಳ್ಕೋಬೇಕಾಯ್ತಲ್ಲ, ಆ ನೆನಪು ಬಂದಾಗೆಲ್ಲ ನನಗೆ ತುಂಬ ಬೇಜಾರಾಗುತ್ತೆ. ಕ್ಷಮಿಸ್ಬಿಡು ಲಕ್ಷ್ಮಿ. ಅಯ್ಯೋ, ನಿಮ್ಮ ಪ್ರೀತಿ ಗೂಡಲ್ಲಿ ನಾನು ಸುಖವಾಗಿರುವಾಗ ನನಗೇನು ಕಡಿಮೆ ಅಂತ ಹೇಳಿ ನೀವು ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದ್ದೀರಾ? ಗಂಡನ ಪ್ರೀತಿಲೇ ತವ್ರ ಮನೆ ಪ್ರೀತಿ ಸಿಗ್ತಿರುವಾಗ ನಾನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಹಾಗಂತ ಅವ್ರು ಮಾಡಿರೋ ಅವಮಾನನ ನಾನು ಖಂಡಿತ ಮರೆಯಲ್ಲ ರೀ. ನೀವು ಅವ್ರ ಮುಂದೆ ತಲೆ ಎತ್ತಿ ನಿಲ್ಲಬೇಕು, ಆಗ ಅವ್ರ ಮನೆಗೆ ಹೋಗೋಣ. ಖಂಡಿತ ಲಕ್ಷ್ಮಿ, ಖಂಡಿತ. ಇನ್ನು ಮುಂದೆ ನಾನಿಡೋ ಪ್ರತಿ ಹೆಜ್ಜೆನೂ ನೀನು ಆಸೆ ಪಟ್ಟಿರೋ ಲಕ್ಷ್ಮೀ ನಿವಾಸದ ಕಡೆನೇ ಇರುತ್ತೆ. ಖಂಡಿತ ನಿನ್ನ ಆಸೆ ಈಡೇರಿಸ್ತೀನಿ. ನೀನು ಕಳ್ಕೊಂಡಿರೋ ತವ್ರ ಮನೆನೂ ಮತ್ತೆ ಸಿಗೋ ಹಾಗೆ ಮಾಡ್ತೀನಿ. ಇನ್ನು ಮುಂದೆ ಆಸೆ ಅನ್ನೋ ಗಾಳಿ ಗೋಪುರನ ಕಟ್ಕೊಡ್ತಾ ಇದ್ದೀನಿ ಲಕ್ಷ್ಮಿ. ಆದರೆ ಯಾವತ್ತೂ ಜೋರಾಗಿ ಗಾಳಿ ಬಂದು ಆ ಗಾಳಿ ಗೋಪುರ ಬಿದ್ದೋಗುತ್ತೋ ಗೊತ್ತಿಲ್ಲ. ಪರವಾಗಿಲ್ಲ ವಿಶ್ವ, ತಿಂಡಿ ಚೆನ್ನಾಗಿ ಮಾಡಿದ್ಯಾ. ಅಪ್ಪ ಇನ್ನೊಂದು ಸ್ವಲ್ಪ ಹಾಕ್ಲಾ? ಹಾಕು. ಹೋಗಿ ಮಾವ, ನೀವು ಇದು ಮೋಸ. ನಾನು ಮಾಡಿರೋ ಅಡುಗೆನ ಮಾತ್ರ ಚೆನ್ನಾಗಿಲ್ಲ ಅಂತ ಹೇಳಿ ಈಗ ನಿಮ್ಮ ಮಗ ಅಡುಗೆ ಮಾಡಿದ್ದೀನಿ ಅಂತ ಹೊಗಳ್ತಿದ್ದೀರಾ? ಆಗಲ್ಲಮ್ಮ, ಚೆನ್ನಾಗಿರೋದನ್ನ ಚೆನ್ನಾಗಿಲ್ಲ ಅನ್ನೋಕ್ಕಾಗತ್ತಾ? ನೀನು ಚೆನ್ನಾಗೇ ಮಾಡಿದ್ದೆ. ಅಡುಗೆ ಮಾಡ್ಬೇಕಾದ್ರೆ ನೆಕ್ಸ್ಟ್ ಟೈಮ್ ಗಮನ ಕೊಟ್ಟು ಮಾಡು, ಚೆನ್ನಾಗೇ ಆಗುತ್ತೆ. ಅಯ್ಯೋ ಅಪ್ಪ, ಬೇಡ ಬೇಡ. ಇವಳು ಒಂದ್ಸಲ ಮಾಡಿದ ಅಡುಗೆ ತಿಂದು ಆ ರುಚಿ ಇನ್ನೂ ಬಾಯಿಂದ ಹೋಗ್ತಾನೇ ಇಲ್ಲ. ಇನ್ನೊಂದ್ಸಲ ನಾನು ತಿನ್ನಲ್ಲಪ್ಪ. ಮುಂದಿನ ಸಲ ಅಡುಗೆ ಮಾಡಿದಾಗ ಎಲ್ಲ ಅಡುಗೆನೂ ನಿನಗೆ ತಿನ್ನಿಸ್ತೀನಿ. ಅಕಸ್ಮಾತಾಗಿ ನೀನು ತಿಂದಿಲ್ಲ ಅಂದರೆ ನೀನು ಮೂಗು ಇಟ್ಕೊಂಡು ಎಲ್ಲ ಬಾಯಿಗೆ ಹಾಕ್ತೀನಿ. ಮಾವ, ಯಾವಾಗಲೂ ನಗ್ತಾನೆ ಇರ್ತೀರಾ ಅಲ್ವಾ ನೀವು?
ಇವ್ ನಂಗೆ ಸರಿಯಾಗಿ ಹೆಲ್ಪ್ ಮಾಡಿದಿದ್ರೆ ಅಡುಗೆ ಚೆನ್ನಾಗಿ ಆಗ್ತಿತ್ತು ಆದರೆ ಇವ್ನು ಹೆಲ್ಪೇ ಮಾಡಿಲ್ಲ. ಇವನಿಗೆ ಹೇಳ್ಕೊಡೋಷ್ಟರಲ್ಲಿ ನಾನೇನು ಮಾಡ್ಬೇಕಂತ ಮರ್ತು ಹೋಯ್ತು. ಹಲೋ, ಕುಣಿಯಾಗಿ ಬರ್ದೇ ಇರೋಳು ನೆಲ ಡೊಂಕು ಅನ್ಲಂತೆ. ಸುಮ್ಮನೆ ನೀನು ಮಾಡಿರೋ ತಪ್ಪನ್ನು ಒಪ್ಕೊಂಡು ನಾನು ಮಾಡಿರೋ ಪುಳಿಯೋಗರೆನ ತಿನ್ನು. ತಗೋ, ಇನ್ನೊಂದು ಸ್ವಲ್ಪ ಹಾಕಿ. ಆಯಿತು, ವಾದ ಬೇಡ, ನಿಮ್ಮದೇ ತಿಂಡಿ ತಿನ್ನಿ. ಭಾವನಾ ಅಮ್ಮ, ನಿಮಗೆ ಮದ್ವೆ ಅಂದ್ರೆ ಯಾಕೆ ಇಷ್ಟ ಇಲ್ಲ? ಖುಷಿ, ನಿನಗೆ ಇದ್ರ ಬಗ್ಗೆ ತಿಳ್ಕೊಳ್ಳೋ ಅಷ್ಟು ವಯಸ್ಸಾಗಿಲ್ಲ. ನಾನು ನಿನಗೆ ಹೇಳಿದ್ರು ನಿನಗೆ ಅರ್ಥ ಆಗಲ್ಲ. ಸುಮ್ಮನೆ ಊಟ ಮಾಡು. ಹೋಗಿ ಭಾವನಾ ಅಮ್ಮ, ನಾನು ಏನ್ ಕೇಳಿದ್ರು ಗೊತ್ತಾಗಲ್ಲ ಅಂತ ಹೇಳ್ತೀರಾ? ಗೊತ್ತಾಗೋ ತರ ಹೇಳಿದ್ರೆ ನಂಗೂ ಗೊತ್ತಾಗುತ್ತಲ್ಲ. ಈಗ ನಮ್ ಸ್ಕೂಲ್ ಟೀಚರು ಅರ್ಥ ಆಗೋ ತರ ಪಾಠ ಮಾಡ್ತಾರೆ, ಹಾಗೆ ನೀವು ನಂಗೆ ಅರ್ಥ ಆಗೋ ತರ ಹೇಳಿ. ಎಷ್ಟು ಮಾತು ಕಲ್ತಿದ್ಯಾ ನೋಡು. ಸ್ಕೂಲಲ್ಲಿ ಕಲಿಯೋ ಪಾಠ ಮಾತ್ರ ನೀನು ತಿಳ್ಕೊಬೇಕು. ಬೇಡದೆ ಇರೋದನ್ನ ತಿಳ್ಕೊಂಡು ನೀನ್ ಏನ್ ಮಾಡ್ತೀಯಾ? ಮತ್ತೆ ಮನೇಲಿ ಎಲ್ರು ನಿನ್ ಮದ್ವೆ ಬಗ್ಗೆನ ಮಾತಾಡ್ತಾರೆ, ಆದ್ರೆ ನೀವು ಮಾತ್ರ ಮದ್ವೆಗೆ ಒಪ್ಕೋತಾ ಇಲ್ಲ, ಯಾಕೆ? ನೋಡು ಖುಷಿ, ನೀನ್ ದೊಡ್ಡೋಳಾಗ್ತೀಯಲ್ಲ, ಆಗ ನಿನಗೆ ಎಲ್ಲ ಅರ್ಥ ಆಗುತ್ತೆ. ಈಗ ನೀನ್ ಊಟ ಮಾಡು. ಅವತ್ತು ತಾಳಿ ಬಗ್ಗೆ ಕೇಳ್ತಿದ್ರು, ಈಗ ನಾನು ಹೇಳ್ಬಿಟ್ರಿ. ಈಗ ಮದ್ವೆ ಬಗ್ಗೆ ಕೇಳಿದ್ರು, ಈಗ ಹೇಳ್ತೀರಾ. ಇದೆಲ್ಲ ನೋಡ್ತಿದ್ರೆ ನಾನು ಯಾವಾಗ ದೊಡ್ಡೋಳಾಗ್ತೀನಿ ಅನ್ಸ್ತದೆ. ಖುಷಿ, ಈಗ ನಿನಗೆ ದೊಡ್ಡೋಳಾಗ್ಬೇಕು ಅಂತ ಅನ್ನಿಸ್ತಿದೆ. ದೊಡ್ಡೋಳಾದಾಗ ನಾನು ಚಿಕ್ಕವಳಾಗಿದ್ದಿದ್ರೇನೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ದೊಡ್ಡವರಾದಾಗ ನಮಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಈಗ ನಿನಗೆ ಸ್ಕೂಲಲ್ಲಿ ಮೇಷ್ಟ್ರು ಪಾಠ ಕಲಿಸಿ ಪರೀಕ್ಷೆ ತಗೋತಾರೆ. ಆದರೆ ದೊಡ್ಡವರಾದ್ಮೇಲೆ ಜೀವನ ಅನ್ನೋದು ಪರೀಕ್ಷೆ ಕೊಟ್ಟು ಪಾಠ ಕಲಿಸುತ್ತೆ. ನೀನ್ ಹೇಳಿದ್ದು ನಂಗೆ ಅರ್ಥ ಆಗ್ಲಿಲ್ಲ, ಆದ್ರೆ ನೀನ್ ಹೇಳದ್ ನೋಡಿದ್ರೆ ನಾನ್ ಚಿಕ್ಕವಳಾಗಿದ್ರೇನೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಇದಕ್ಕೆ ಹೇಳೋದು ಮಕ್ಕಳು ಮಕ್ಕಳಾಗಿದ್ರೇನೆ ಚಂದ ಅಂತ. ಹಲೋ ಲಲಿತಾ, ಎಲ್ಲಿ ಹೋಗಿದ್ಯಾ? ಗಾಡಿ ಹತ್ರ ಡ್ರೈವರ್ ಕಾಯ್ತಾ ಇದ್ದಾನಂತ. ಲಕ್ಷ್ಮಿ ಹತ್ರ ಮಾತಾಡ್ಕೊಂಡ್ ಬರೋಷ್ಟಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ನಾನು ಕಾರ್ ಹತ್ರನೇ ಹೋಗ್ತಾ ಇದ್ದೀನಿ. ಸರಿ, ಬೇಗ ಬಾ. ಸರಿ ರೀ, ಬರ್ತಾ ಇದ್ದೀನಿ. ಏನಾಯ್ತು? ಒಂದೇ ಒಂದು ನಿಮಿಷ ಚಿನ್ನ ಮರಿ ಬಂದೆ. ಲಲಿತಮ್ಮ, ನಮಸ್ತೆ. ಅಯ್ಯೋ ನಮಸ್ಕಾರ. ಅದು ಹೆಂಡತಿ ತವ್ರ ಮನೆ ಇಲ್ಲೇ ಹತ್ರದಲ್ಲಿ, ಮನೆಗೆ ಬಿಟ್ಟು ಹೋಗೋಣ ಅವ್ರನ್ನ ಅಂತ ಬರ್ತಾ ಇದ್ದೆ. ನಿಮ್ಮನ್ನ ನೋಡಿದ್ನಲ್ಲ, ಹಾಗಾಗಿ ಇಳಿದ್ ಬಂದೆ. ಸರ್ ಇಲ್ಲಿ ಕಾಣ್ತಿಲ್ವಲ್ಲ? ಇಲ್ಲ, ಅವ್ರು ಬಂದಿಲ್ಲ. ನಾನು ಇಲ್ಲೇ ಒಬ್ರು ಮನೆಗೆ ಹೋಗ್ಬೇಕಾಗಿತ್ತು, ನೋಡ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಅವ್ರ ಮನೇಲೇ ಇದ್ದಾರೆ. ನನ್ನ ಹೆಂಡತಿ ಕಾರಲ್ಲೇ ಇದ್ದಾರೆ. ಒಂದ್ಸಲಿ ನಿಮ್ಮನ್ನ ಪರಿಚಯ ಮಾಡ್ಕೊಡ್ಬಹುದಾ? ಅಯ್ಯೋ ಖಂಡಿತ, ಬನ್ನಿ. ದಯವಿಟ್ಟು ಬನ್ನಿ. ಅಮ್ಮನ ಮನೆಗೆ ಹೋಗ್ತಿದ್ದೀನಿ. ಅವ್ರಿಗೆ ಹುಷಾರ್ ಬೇರೆ ಇಲ್ಲ. ಬರೀ ಕೈಲಿ ಹೋದ್ರೆ ಏನ್ ಚೆನ್ನಾಗಿರುತ್ತೆ. ಹಣ್ಣೇನಾದ್ರೂ ತಗೊಂಡು ಹೋಗ್ಬೇಕು. ಅಲ್ಲೇ ಇದೆ. ಬನ್ನಿ. ಏನ್ ಹೋಗ್ರಿ ಇವರು? ನಾನು ಹೊರಟಾಗಿಲ್ಲ ಇದ್ರು. ಜಯಂತ್ ಅವ್ರೆ,
ಮುಂದಿನ ಸಲ ಮನೆಗೆ ಬರುವಾಗ ಅವ್ರನ್ನ ಕರ್ಕೊಂಡು ಬನ್ನಿ. ಈಗ ಲೇಟ್ ಆಗ್ತಿದೆ, ಮನೇಲಿ ಎಲ್ಲರೂ ಕಾಯ್ತಾ ಇರ್ತಾರೆ. ನಾನು ಹೊರಡ್ತೀನಿ. ಕ್ಷಮಿಸಿಮ್ಮ. ಪರವಾಗಿಲ್ಲ, ನಾನು ಬರ್ತೀನಿ. ನಿಧಾನಕ್ಕೆ ಹೋಗ್ಬನ್ನಿ. ಓಕೆ, ನಮಸ್ತೆ. ನಮಸ್ತೆ. ಹೋದ್ರು ಇವರು ಮೊದಲೇ ಇದ್ರಲ್ಲ. ಚಿನ್ನು ಮರಿ, ಎಲ್ಲ ಹೋಗಿದ್ರಿ ನೀವು? ಅದು ರೀ, ಅಮ್ಮಂಗೆ ಹುಷಾರಿರ್ಲಿಲ್ವಲ್ಲ, ಹಣ್ಣು ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ತಗೊಳಕ್ ಹೋಗಿದ್ದೆ ಅಷ್ಟೇ. ಇಲ್ಲ, ನನಗೊಂದು ಮಾತು ಹೇಳ್ಬಿಟ್ಟಾದ್ರೂ ಹೋಗ್ಬೇಕಾನೆ ನೀವು. ನೀವ್ ಎಲ್ಲಿದ್ದೀರಿ ಅಂತ ಹುಡುಕಿ ನಮ್ಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಸಾರಿ ರೀ, ಅದು ನೀವ್ ಯಾರ ಜೊತೆನೋ ಮಾತಾಡ್ತಿದ್ರಲ್ವಾ, ಬರೋದ್ ಲೇಟ್ ಆಗುತ್ತೇನೋ, ಅಷ್ಟರಲ್ಲಿ ಹಣ್ಣು ತಗೊಂಡ್ ಬಂದ್ಬೇಡ ಅಂತ ಹೋದೆ ಅಷ್ಟೇ. ಸಾರಿ. ಇಟ್ಸ್ ಫೈನ್. ನೀವು ಸೇಫ್ ಆಗಿ ವಾಪಸ್ ಬಂದ್ರಲ್ಲ, ಅಷ್ಟು ಸಾಕು. ಹೌದು, ಯಾರ ಜೊತೆ ಮಾತಾಡ್ತಿದ್ರಿ? ಅದೇ ನಮ್ ಜಮೀನ್ ಓನರ್ ಇದಾರಲ್ಲ, ಅವ್ರ ಹೆಂಡತಿ. ಅವ್ರು ಸಿಕ್ಕಿದ್ರಲ್ಲ, ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡೋಣ ಅಂತ ಕಾರ್ವರೆಗೂ ಕರ್ಕೊಂಡ್ಬಂದ್ರು. ಅದು ಆಗ್ಲಿಲ್ಲ. ಎಂತ ಕೆಲಸ ಆಗೋಯ್ತು ನೋಡಿ. ಮೊದ್ಲೇ ಗೊತ್ತಿದ್ರೆ ಅವ್ರ ಜೊತೆ ಮಾತಾಡಿ ಆಮೇಲೆ ಹಣ್ಣು ತರಕ್ ಹೋಗ್ಬೋದಾಗಿತ್ತು. ಪರವಾಗಿಲ್ಲ ಬಿಡಿ, ಮತ್ತೆ ಸಿಗ್ತಾನೆ ಇರ್ತಾರಲ್ಲ, ಅವಾಗ ಮಾತಾಡಿಸ್ತೀನಿ. ಸರಿ. ಈಗೇನು ಹೋಗೋಣವಾ ಅಥವಾ ಇನ್ನೂ ಏನಾದ್ರು ಕೊಂಡ್ಕೊಳ್ಳೋದಿದ್ಯಾ? ಇಲ್ಲ, ಹಣ್ಣು ಮಾತ್ರ ಮುಗೀತು. ಸರಿ, ಬನ್ನಿ. ಭಾವನಮ್ಮ, ಏನಾಯ್ತು ಖುಷಿ? ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಪುಟ, ನೀನು ಓದ್ತಿದ್ದನ್ನ ಕೇಳಿಸ್ಕೊತಿದ್ದೆ ಅಷ್ಟೇ. ಹೌದಾ, ನಾನು ಏನ್ ಓದ್ತಿದ್ದೆ ಹೇಳು? ನನಗೆ ಗೊತ್ತು ನೀನ್ ಯಾವ್ದೋ ಯೋಚನೆಯಲ್ಲೇ ಇದ್ದೆ ಅಂತ. ಏನು ಅಂತ ಹೇಳು ಭಾವನಮ್ಮ. ಏನಿಲ್ಲ ಪುಟ. ಸರಿ, ನಂಗೆ ರೈಮ್ಸ್ ಹೇಳೋಕ್ ಆಗ್ತಿಲ್ಲ, ನೀನ್ ಹೇಳ್ಕೊಡು. ಭಾವನಮ್ಮ, ಏನಾಯ್ತು? ಏನಿಲ್ಲ ಖುಷಿ, ಅದು ನನ್ಗೆ ಯಾಕೋ ತುಂಬಾ ತಲೆನೋವ್ತಿದೆ. ಒಂದ್ ಸ್ವಲ್ಪ ಹೊತ್ತು ಮಲ್ಗಿ ಆಮೇಲೆ ನನಗೆ ಹೇಳ್ಕೊಡ್ಲಾ? ಪರವಾಗಿಲ್ಲ, ನಾನು ಚಿರು ಅಣ್ಣ ಹತ್ರ ಹೇಳ್ಸ್ಕೊತೀನಿ. ನಿನ್ ರೂಮಿಗೆ ಹೋಗ್ಬಿಟ್ಟು ಮಲ್ಕೋ. ಇಲ್ಲೋ, ಯಾಕೇನು ಯೋಚನೆ ಮಾಡ್ತಾ ಇದ್ದೆ? ಏನೂ ಇಲ್ಲ. ನೋಡೋ, ಮನೆ ಹೆಣ್ಮಕ್ಳು ಹಿಂಗೆ ಸಪ್ಪು ಕುತ್ಕೋಬಾರ್ದು. ಯಾವಾಗಲೂ ನಗ್ನಗ್ತಾ ಇರಬೇಕು. ಆಗಲೇ ಮನೆಗೆಲ್ಲ ಒಂದು ಕಳೆ. ಯಾವಾಗ ನಾನು ಅನ್ಕೊಂಡಿದ್ದಾಗುತ್ತೋ ಆಗಲೇ ನಾನು ಮನಸ್ಫೂರ್ತಿಯಾಗಿ ನಗೋದು. ಸರಿ, ಈಗ ಯೋಚನೆ ಮಾಡೋದೆಲ್ಲ ಬಿಟ್ಬಿಟ್ಟು ನನ್ನ ಬ್ಯಾಗ್ ಒಂದು 2 ಜೊತೆ ಬಟ್ಟೆ ಹಾಕ್ಕೊಡು. ಬೆಂಗಳೂರಿಗೆ ಹೋಗಿ ಬರಬೇಕು. ಹಾಕ್ಕೊಡ್ತೀನಿ ಬಿಡಿ. ಇವತ್ತೇನು ವಿಶೇಷ ಅಂತಾದ್ರೂ ನೆನಪಿದ್ಯಾ? ವಿಶೇಷವಾ? ಯಾರ್ದು ಜಯಂತಿ ಇಲ್ಲ, ಅಥವಾ ಅಪ್ಪ ಏನು ಆಫೀಸಲ್ಲಿ ಯಾವುದಾದ್ರೂ ಮೀಟಿಂಗ್ ಮರ್ತ್ಬಿಟ್ನೆ ಹೆಂಗಪ್ಪ? ಎಲ್ಲ ನಾನೇ ಹ್ಯಾಂಡ್ಲ್ ಮಾಡೋದು ಅಂದಮೇಲೆ ಮೀಟಿಂಗ್ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ವಿಶೇಷ ಏನೂ ಇಲ್ಲ. ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ವಿಶೇಷ ಅಂದರೆ ಹಬ್ಬ ಇರಬೇಕು. ಹಬ್ಬ ಇರೋಕ್ಕೆ ಇವಾಗೆಲ್ಲ ಆಷಾಢ ಯಾವ ಹಬ್ಬನೂ ಇಲ್ಲ. ಸ್ವಾತಂತ್ರ್ಯ ದಿನಾಚರಣೆ ಮುಂದಿನ ತಿಂಗಳು. ಗಾಂಧಿ ಜಯಂತಿ ಇನ್ನೂ ತುಂಬ ದೂರ ಅದೇ. ಏನೂ ಇಲ್ವಲ್ಲ.
ನೀನೇ ಹೇಳ್ಬಾರ್ದಾ? ಹಾ, ಗೊತ್ತಾಯ್ತು. ಇವತ್ತು ನಿನ್ನ ಹುಟ್ಟುಹಬ್ಬ ಹೌದಾ? ಇವತ್ತನ ಹುಟ್ಟದಬ್ಬ ಅಲ್ಲ ಕಣ್ರಿ. ವಾ, ಅದು ಅಲ್ಲ ಅಂದ್ರೆ ಇನ್ನೇನಪ್ಪ? ನೆನಪೇ ಆಗ್ತಿಲ್ವೇ? ಮದ್ವೆ ಆಗಿ ಮನೆ ಕರ್ಕೊಂಬರಕ್ ಗೊತ್ತಾಗುತ್ತೆ. ಮದ್ವೆ ಆಗಿದ್ದ ದಿವಸ ಯಾವ್ದು ಅಂತ ನೆನ್ಪಿರಲ್ಲ ಅಲ್ವಾ ನಿಮ್ಗೆ? ಇವತ್ತು ನಮ್ಮ ಮದುವೆ ಆದ ದಿವಸವಾ? ಕಣಿ ಕೇಳಿ. ಸಾರಿ ನೀಲು, ರಾಜಕೀಯದ ಓಡಾಟದಲ್ಲಿ ಎಲ್ಲ ಮರ್ತೋಯ್ತದೆ. ನಿಮಗೆ ಗೊತ್ತಲ್ಲ, ಬೆಳಿಗ್ಗೆ ಎದ್ದಾಗಿಂದ ಸಂಜೆ ತನಕ ಯಾರ್ಯಾರೋ ಬರ್ತಿರ್ತಾರೆ, ಪಾರ್ಟಿ ಮೀಟಿಂಗು ಅದು ಇದು ಅನ್ನೋ ಜಂಜಾಟದಲ್ಲಿ ನಮ್ಮ ಬದುಕಿನ ವಿಶೇಷತೆನೇ ಮರ್ತೋಯ್ತದೆ. ಸದ್ಯ ಇನ್ನು ನನ್ನ ಮರ್ತಿಲ್ವಲ್ಲ, ನನ್ನ ಪುಣ್ಯ. ಇನ್ನನ್ನು ಮರೆಯಕ್ಕಾಗತ್ತ ನೀಲಂಬರಿ? ಈಗ ಏನು, ನಾವು ಮದುವೆ ಆದ ದಿನಕ್ಕೆ ವಿಶ್ ಮಾಡಿಲ್ಲ ಅಂತ ನೀನು ಕೋಪ ಬಂದಿದೆ, ಹೌದ್ ತಾನೆ? ಅಲ್ಲ, ನಾನು ಮದುವೆ ಆಗಿ ಏನ್ ಸಾಧಿಸಿದ್ದೀನಿ ಹೇಳು, ಇದನ್ನೆಲ್ಲ ಆಚರಿಸಕ್ಕೆ? ಮದ್ವೆ ಆಗಿ ಏನ್ ಸಾಧಿಸಿದೀನಿ ಅಂತ ಕೇಳ್ತಾ ಇದ್ದೀರಾ? ಈ ಭಾಗ್ಯಕ್ಕೆ ಯಾಕ್ರಿ ನನ್ನ ಮದ್ವೆ ಮಾಡ್ಕೊಂಡ್ರಿ? ಹಾಗೆ ಇರ್ಬೋದಾಗಿತ್ತಲ್ಲ. ನಾನು ಹಂಗೆ ಇರ್ತಿದ್ದೆ, ಆದ್ರೆ ನಮ್ಮ ಅಪ್ಪ ಯಾಕೆ ಕೇಳ್ಬೇಕಲ್ಲ? ಅವ್ರ ಮದುವೆ ಆಗು ಅಂದ್ರು ನಾನು ಆದೆ. ನಿಮ್ಗೆ ಈ ಥರ ಹೇಳಕ್ ನಾಚಿಕೆ ಆಗ್ತಿಲ್ವೇನ್ರಿ? ಹಾ, ನಮ್ಮ ಅಪ್ಪ ಹೇಳಿದ್ರು ಅದಕ್ಕೆ ಮದ್ವೆ ಮಾಡ್ಕೊಂಡೆ ಅಂತ ಇದ್ದೀರಲ್ಲ. ನಿಮ್ಗೆ ಅಂತ ಒಂದ್ ಸ್ವಲ್ಪ ಸ್ವಂತ ಬುದ್ಧಿ ಇಲ್ವಾ? ನಿಮ್ದೇ ಆದಂತ ಆಸೆ ಆಕಾಂಕ್ಷೆಗಳು ಕನಸುಗಳು ಏನು ಇಲ್ವೇ ಇಲ್ವಾ ನಿಮ್ಗೆ? ಇಲ್ಲಿವರೆಗೂ ಇದೇ ತರ ನೀವು ಅಪ್ಪ 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 ಅಂತ ಅನ್ಕೊಂಡಿರ್ತೀರೋ, ನೀವು ಉದ್ಧಾರ ಆಗಲ್ಲ ರೀ. ಅಲ್ಲ, ಯಾವಾಗ್ಲೂ ಅವ್ರ ಹಿಂದೆ ಮುಂದೆ ಸುತ್ತಾ ಇರ್ತೀರಲ್ಲ, ಇದರಿಂದ ನೀವ್ ಏನ್ ಉದ್ಧಾರ ಆಗಿದ್ದೀರಾ ಅಂತ. ಈಗ ಅದನ್ನ ಬಿಡು. ಈಗೇನು ಆನಿವರ್ಸರಿಗೆ ವಿಶ್ ಮಾಡಿಲ್ಲ ಅಂತ ಕೋಪ ತಾನೆ? ಈಗ ವಿಶ್ ಮಾಡ್ತಿದ್ದೀನಿ, ಹ್ಯಾಪಿ ಆನಿವರ್ಸರಿ. ಬಿಡ್ರಿ, ಹತ್ತು ಕರೆದು ಔತ್ನ ಮಾಡಿಸ್ಕೊಂಡ್ರಂತೆ. ನಾನು ಹೇಳಿದ್ಮೇಲೆ ವಿಶ್ ಮಾಡಿದ್ರೆ ಏನ್ರಿ ಬಂತು? ನನಗೆ ನಿಮ್ ವಿಶ್ ಬೇಕಾಗಿಲ್ಲ. ನೋಡಿ ನೀಲು, ನಾನು ವಿಶ್ ಮಾಡೋದು ಮಾಡಿದ್ದೀನಿ, ಇನ್ನು ಉಳಿದಿದ್ದು ದಿನಕ್ಕೆ ಬಿಟ್ಟಿತ್ತು. ಎಲ್ಲಿವರೆಗೂ ನೀವು ಹೀಗೆ ಪೆದ್ದಾಗ ಅಪ್ಪ 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 ಅಂತ ಅನ್ಕೊಂಡಿರ್ತೀರೋ, ಅಲ್ಲಿವರೆಗೂ ನಾನು ಯಾವ ಸಂಭ್ರಮನೂ ಪಡಕ್ಕಾಗಲ್ಲ ರೀ. ಇರ್ಲಿ, ನಿಮ್ಮನ್ನ ಮದುವೆ ಮಾಡಿಕೊಂಡು ನನ್ನ ಜೀವನನೇ ಹಾಳಾಗೋಯ್ತು. ನಿಮ್ಮೆಲ್ರಿಗೂ ಒಂದು ಗತಿ ಕಾಣಿಸಿ ಆಮೇಲೆ ನಾನು ಸಂಭ್ರಮ ಪಡೋದು. ಅಪ್ಪ, ಅಮ್ಮ ಎಲ್ಲಿ? ಅಮ್ಮ ಎಲ್ಲಿ? ಒಳಗಡೆ ಇದಾರೆ. ಬಂದೆ ಒಬ್ಳೇ ಬಂದ್ಯಾ? ಮಾವ, ಬೆಳಿಗ್ಗೆ ನಾನೇ ಫೋನ್ ಮಾಡಿ ಜಾನು ಹೇಳಿದೆ ಅತ್ತೆ ಹುಷಾರಿಲ್ಲ ಅಂತ. ಅಮ್ಮನ ಮೇಲೆ ಎಷ್ಟು ಪ್ರೀತಿ ನೋಡಿ ಅವಳಿಗೆ, ಸೀದಾ ಒಳಗಡೆನೆ ಓಡ್ ಹೋಗ್ಬಿಟ್ಲು. ಒಬ್ಳೇ ಬಂದ್ಯಾಳ ಅಥವಾ ಅಳಿಯಂದ್ರೆ ಯಾರು ಬಂದ್ರಾ? ನಮಸ್ಕಾರ ಅಳಿಯರೇ. ನಮಸ್ತೆ. ಚೆನ್ನಾಗಿದ್ದೀರಾ? ಅಜ್ಜಿ ಜಾನು, ನನ್ನ ಹತ್ರ ಮಾತ್ರ ಖುಷಿಯಾಗಿ ಜಾನು ಅಂತ ಪ್ರೀತಿಯಿಂದ ಮಾತಾಡ್ತೀಯ. ನೀನ್ ಹುಷಾರಿಲ್ಲ ಅಂತ ಮಾತ್ರ ನನ್ನ ಹತ್ರ ಹೇಳ್ಬೇಡ ಆಯ್ತಾ? ನೀನ್ ಹುಷಾರ್ ತಪ್ಪಿದ್ಯಾ ಅಂತ ಗೊತ್ತಾಗಿ ನಂಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ ಅಮ್ಮ? ಅಯ್ಯೋ ಜಾನು, ಏನೇ ಇದು? ನೀನು ಅವ್ರಾಗೆ ಆಡ್ತೀಯಲ್ಲ. ನಾನ್ ಚೆನ್ನಾಗೇ ಇದ್ದೀನಿ, ನನ್ಗೇನು ಆಗಿಲ್ಲ. ಸುಳ್ಳು ಹೇಳ್ಬೇಡ ನೀನು. ನೋಡ್ಕೊಂಡಿದ್ಯಾ ನೀನ್ ಹೇಗಾಗಿದ್ಯಾ ಅಂತ, ಎಷ್ಟು ಸ್ವರ್ಗ ಹೋಗಿದ್ಯಾ. ಕೇಳಿದ್ರೆ ಏನು ಆಗಿಲ್ಲ ಅಂತ ಮತ್ತೆ ಸುಳ್ಳು ಹೇಳ್ತಿದ್ಯಲ್ಲ. ಅವರು ಹೀಗೆ ಹೇಳ್ತಾರೆ, ನೀನು ಹೀಗೆ ಹೇಳ್ತೀಯಲ್ಲ. ಅವ್ರು ನೋಡಿದ್ರೆ ನೀನು ತುಂಬ ಸುಸ್ತಾಗಿದ್ಯಾ, ಏನು ಕೆಲಸ ಮಾಡಬೇಡ ಅಂತಾರೆ. ನೀನು ನೋಡಿದ್ರೆ ಗಾಬರಿಯಿಂದ ಅಲ್ಲಿಂದ ಓಡ್ ಬಂದಿದ್ಯಾ. ಇದನ್ನೆಲ್ಲ ನೋಡಿದ್ರೆ ನನಗೇನೋ ಆಗಿದೆ ಅಂತ ನಾನೇ ಅನ್ಕೋಬೇಕು ಅನ್ಸತ್ತೆ. ಅಮ್ಮ, ಏನು ಚಿಕ್ಕದಾದ್ರು ನಮ್ಗಲ್ಸೆಲ್ಲ ದೊಡ್ಡದೆ. ತಲೆ ಸುತ್ತ ಬೀಳೋದು ಅಂದ್ರೆ ಸುಮ್ಮನೆ ಹೇಳು. ಡಾಕ್ಟರ್ ಹತ್ರ ಹೋಗಿದ್ದಿಲ್ಲ, ಏನಂದ್ರು ಅವರು? ಏನೂ ಆಗಿಲ್ಲ, ಎಲ್ಲ ನಾರ್ಮಲ್ ಆಗಿದೆ, ಚೆನ್ನಾಗಿ ಊಟ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ನೀನೇನು ಗಾಬರಿ ಆಗ್ಬೇಡ. ಏನಪ್ಪ
ಅತ್ತೆ ನೋಡೋದಕ್ಕೆ ನೀನೂ ಬಂದ್ಬಿಟ್ಟಿಯಾ? ಬರದೆ ಹೇಗಾಗತ್ತೆ ಅಜ್ಜಿ? ಈಗ ನೋಡಿ, ಅವ್ರು ನನಗೆ ಅತ್ತೆ ಇರಬಹುದು, ಆದರೆ ತಾಯಿ ಪ್ರೀತಿ ಕೊಡ್ತಿದಾರಲ್ವಾ? ಹಾಗಿದ್ಮೇಲೆ ಅವ್ರು ಹುಷಾರಿಲ್ಲ ಅಂದಮೇಲೆ ಬರದೇ ಇರೋಕ್ಕಾಗತ್ತಾ? ಜಾನ್ವಿನ್ ಕರ್ಕೊಂಡು ಅದಕ್ಕೆ ಬಂದ್ಬಿಟ್ಟೆ. ಲಕ್ಷ್ಮಿ, ಲಕ್ಷ್ಮಿ, ನೋಡಿ ಯಾರು ಬಂದಿದ್ದಾರೆ. ನಮಸ್ಕಾರ ಅಳಿಯಂದ್ರೆ, ನೀವು ಬಂದ್ರಾ? ಏನಿದೆ ಎಲ್ಲರೂ ಹೀಗೆ ಕೇಳ್ತಾ ಇದ್ದೀರಿ? ಹಾಗಾದ್ರೆ ನಾನು ಬರಬಾರ್ದಿತ್ತಾ? ಅದು ಹಾಗಲ್ಲ ಅಳಿಯಂದ್ರೆ, ನಿಮ್ಗೆ ಎಷ್ಟು ಕೆಲಸ ಇರುತ್ತೋ ಏನೋ, ಪಾಪ ನನಗೋಸ್ಕರ ಅಷ್ಟು ದೂರದಿಂದ ಬಂದ್ರಲ್ಲ ಅಂತ ಹೇಳ್ದೆ. ಅಯ್ಯೋ, ನಿಂತ್ಕೊಂಡೇ ಇದ್ದೀರಲ್ಲ ಅಳಿ ಅಂದರೆ, ದಯವಿಟ್ಟು ಕೂತ್ಕೊಳ್ಳಿ. ಅತ್ತೆ ನೋಡಿ, ನಿಮ್ಗೆ ಹುಷಾರಿದ್ದಿರುವಾಗ ನನ್ನ ಕೆಲಸದ ಕಡೆ ಹೇಗೆ ಗಮನ ಕೊಡೋಕ್ಕಾಗತ್ತೆ? ನಿಮ್ಮನ್ನು ನೋಡಬೇಕು ಅಂತ ಇಬ್ಬರು ಓಡೋಡಿ ಬಂದಿದ್ದೀವಿ. ಈಗ ಹೇಗಿದ್ದೀರಿ? ನನಗೇನು ಆಗಿಲ್ಲ ಅಳಿಯಂದ್ರೆ, ನಾನು ಚೆನ್ನಾಗಿದ್ದೀನಿ. ಬರೀ ಸುಳ್ಳು. ಹೋದ ಸತಿ ಬಂದಾಗ ಹೇಗಿದ್ರು ಈ ಸತಿ ಹೇಗಿದ್ದಾರೆ ನೋಡಿ. ಯೋಚನೆ ಮಾಡಿ ಮಾಡಿ ಪೂರ್ತಿ ಸ್ವರ್ಗ ಹೋಗಿದ್ದಾರೆ.